ಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಒಂದು ಕಡೆ ಆದ್ರೆ ಈಗ ಮತ್ತೊಬ್ಬ ನಾಯಕನ ಸರದಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೂಡ ವಿವಾದಾತ್ಮಕವಾದಂತ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು, ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು ಅಂತೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ದೇಶ ಆದ್ರೆ ಪಾಕಿಸ್ತಾನ ಆಫ್ಘಾನಿಸ್ತಾನವಾಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ದೇಶವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ. ಕೆಂಗಣ್ಣಿಗೆ ಗುರಿಯಾದಂತಹ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಕೆ ಹರಿಪ್ರಸಾದ್ ಅವರ ಹೇಳಿಕೆ, ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ನೋಡಿ, ಭಾರತ ಹಿಂದೂ ರಾಷ್ಟ್ರ ಆಗಬಾರ್ದಂತೆ, ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ರೀತಿಯಲ್ಲಿ ಆಗುತ್ತೆ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನಗಳ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಈ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನಗಳ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಈ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ರಿಪೋರ್ಟರ್ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ, ಬಸವರಾಜ್, ಏನು ಅರ್ಥ? ಭಾರತ ನಾವು ಹಿಂದೂಸ್ತಾನ್ ಅಂತ ಕರಿತೀವಿ, ಆದರೆ ಭಾರತ ಹಿಂದೂ ರಾಷ್ಟ್ರ ಆಗಬಾರ್ದು, ಆದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಆಗಿಬಿಡುತ್ತೆ ಅಂತೇಳಿ ಏನಿವರ ಅರ್ಥ? ಖಂಡಿತ ನಾಗೇಂದ್ರ ಬಾಬು, ನಾವು ಇದನ್ನ ಎರಡು ರೀತಿಯಲ್ಲಿ ಅರ್ಥೈಸ್ಕೋಬೇಕಾಗುತ್ತೆ. ಒಂದು, ಈ ಒತ್ತು ಕೊಟ್ಟಂತ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಒಂದಷ್ಟು ಕಾಂಗ್ರೆಸ್ನಲ್ಲೇ ಒಂದು ಕಿಡಿಯನ್ನು ಹೊತ್ತಿರ್ತಕ್ಕಂಥದ್ದು, ಗೋಧ್ರಾ ಮಾದರಿ ಹತ್ಯಾಕಾಂಡ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಒಂದು ಈ ಹಿಂದೂ ರಾಷ್ಟ್ರ ಆಗಬಾರ್ದು ಅನ್ನುವಂಥ ಒಂದಷ್ಟು ಹೇಳಿಕೆಗಳು ಈಗ ಯತೀಂದ್ರ ಅವರು ಏನು ಕೊಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ರು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮದು ಜಾತ್ಯತೀತ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗೋಕ್ಕೆ ನಾವು ಬಿಡಲ್ಲ ಅನ್ನುವಂಥ ಮಾತನ್ನು. ಅದಕ್ಕೆ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಪುತ್ರ ಯತೀಂದ್ರ ಅವರು ಕೂಡ ಮಾತನ್ನು ಹೇಳ್ತಕ್ಕಂಥದ್ದು. ನಾವು ಈಗಾಗಲೇ ರಾಮ ಮಂದಿರವನ್ನು ನಿರ್ಮಾಣವನ್ನು ಈಗಾಗಲೇ ಮಾಡಲಾಗಿದೆ, ಅದರ ಉದ್ಘಾಟನೆ ಕೂಡ ನಡೀತಾ ಇದೆ. ಆ ಒಂದು ಸಾಕಷ್ಟು ಜನ ಬಿಜೆಪಿಗರು ಮತ್ತು ಸ್ವಯಂ ಸೇವಕರು ಹೇಳ್ತಕ್ಕಂಥದ್ದು, ಭಾರತ ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಆಗುತ್ತೆ, ಹಿಂದೂ ರಾಷ್ಟ್ರ ಆಗೋದನ್ನು ಯಾರು ಕೂಡ ತಡೆಯೋಕ್ಕಾಗಲ್ಲ ಅನ್ನುವಂಥ ವಾಗ್ದಾಳಿಯನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ಸಿಗರು ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಬೇಕಾಗತ್ತೆ. ಆದರೆ ಮಾಡುವಂಥ ಬರದಲ್ಲಿ ಒಂದಷ್ಟು ಹೇಳಿಕೆಗಳು ಏನು ಕೊಡ್ತಾರೆ, ಆ ಹೇಳಿಕೆಗಳು ಕೂಡ ಒಂದಷ್ಟು ವ್ಯತಿರಿಕ್ತವಾಗ್ತವೆ ಮತ್ತು ಅದು ಬಿಜೆಪಿಗೆ ಮತ್ತಷ್ಟು ಆಕ್ರೋಶವನ್ನ ಮತ್ತು ಉತ್ಪ್ರೇಕ್ಷಣೆ ಮಾಡತಕ್ಕಂಥ ಒಂದು ಹೇಳಿಕೆಗಳಾಗ್ತವೆ. ಯಾಕಂದ್ರೆ ಹಿಂದೂ ರಾಷ್ಟ್ರ ಅಂತ ಆದಾಗ ಅದು ಜಾತ್ಯತೀತ ರಾಷ್ಟ್ರ ಆಗುವುದಿಲ್ಲ, ಒಂದು ಧರ್ಮಕ್ಕೆ ಅಂಟುಕೊಂಡಂತ ರಾಷ್ಟ್ರ ಆಗುತ್ತೆ. ಈಗಾಗಲೇ ಧರ್ಮಕ್ಕೆ ಅಂಟುಕೊಂಡಂತ ರಾಷ್ಟ್ರಗಳಾದಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ ಸಾಕಷ್ಟು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದಾವೆ. ಅಲ್ಲಿ ಆರ್ಥಿಕ ಸ್ಥಿತಿಗಳು ಕುಸಿದೋಗಿದ್ದಾವೆ ಮತ್ತು ಧರ್ಮಾಂಧತೆ ಸಾಕಷ್ಟು ಮೇಲಾಟಕ್ಕೆ ಬಂದಿದೆ. ಅದೇ ಮಾದರಿಯಲ್ಲಿ ನಮ್ಮ ದೇಶ ಕೂಡ ಆಗುತ್ತೆ ಅನ್ನುವಂಥದ್ದು ಅವರ ಊಹೆ ಮೂಲಕ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಹಿಂದೆಯಿಂದನೂ ಕೂಡ ಹೇಳ್ಕೊಂಡ್ ಬರ್ತಕ್ಕಂಥದ್ದು, ನಾವು ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೇವೆ ಅನ್ನುವಂಥದ್ದನ್ನು. ಹಾಗಾಗಿ ಅದಕ್ಕೆ ಕಾಂಗ್ರೆಸ್ಸಿಗರು ಕೌಂಟರ್ ಅಟ್ಯಾಕ್ ಮಾಡುವಂಥ ಬರದಲ್ಲಿ ಪಾಕಿಸ್ತಾನಕ್ಕೆ ಭಾರತವನ್ನು ಹೋಲಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎತ್ತಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಭಾರತ ವಿಭಜನೆ ಆದಾಗ ಒಂದು ಧರ್ಮಾಂಧತೆಯ ಮೇಲೆ ಇದ್ರ ಮೇಲೇ ಆಗಿರ್ತಕ್ಕಂಥದ್ದು. ಯಾಕಂದರೆ ಮುಸ್ಲಿಮರನ್ನೆಲ್ಲರನ್ನೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂಥ ಕೆಲಸಗಳಾಯಿತು. ಆದರೂ ಕೂಡ ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಕಾಂಗ್ರೆಸ್ ಹಿಂದಿನಿಂದ ಕೂಡ ಸಾರ್ಕೊಂಡು ಬರ್ತಾ ಇದೆ. ಆದರೆ ಬಿಜೆಪಿಗರು ನಾವು ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರವನ್ನು ಮಾಡೇ
ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸದ್ಯ ಸಿಎಂ ಪುತ್ರ ಯತೀಂದ್ರ ಅವರು ಹೇಳ್ತಕ್ಕಂಥ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ಕಿಡಿಯನ್ನು ಹೊತ್ತಿಸಿದೆ. ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಮತ್ತಷ್ಟು ಅಸ್ತ್ರವನ್ನು ಬಿಜೆಪಿಗೆ ಕೊಟ್ಟಾಗುತ್ತೆ. ಇದನ್ನು ಕಾಂಗ್ರೆಸ್ ಆಗ್ತಕ್ಕಂಥ ಡ್ಯಾಮೇಜನ್ನು ಯಾವ ಮಟ್ಟಿಗೆ ತಡೆದುಕೊಳ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ಗೆ ಭಾರಿಯಾಗಿ ಪರಿಣಮಿಸಬಹುದು. ಮುಂದಿನ ದಿನಗಳಲ್ಲಿ ಒಂದಷ್ಟು ಹಿಂದೂ ಮತಗಳು ಕೂಡ ಬಿಜೆಪಿಗೆ ಮತ್ತೆ ಶಿಫ್ಟ್ ಆಗೋ ಕೂಡ ಅನುಕೂಲಕರ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆ ವಿವಾದಾತ್ಮಕವಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಇದು ಸರಿಯಲ್ಲ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಭಾರತ ಹಿಂದೂ ರಾಷ್ಟ್ರವಾಗಬಾರದು, ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಆಗಿಬಿಡುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ ಮತ್ತೊಮ್ಮೆ ಅವ್ರೇನು ಹೇಳಿದ್ದಾರೆ ಅಂತ. ತತ್ವಕ್ಕೆ ಈ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನಗಳ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಈ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ